ಅಶ್ವಿನಿ, ಎಲ್ಲ ಸರಿ ಆತಾನೆ? ಸೀರೆ ಏನಾರು ಸರಿ ಮಾಡ್ಬೇಕಾ? ಬೇಡ ಭವ್ಯಕ್ಕ, ಎಲ್ಲ ಸರಿಯಾಗಿದೆ. ಈ ಬ್ಲೌಸ್ ಒಂಥರ ಲೂಸ್ ಕಣ್ರಿ, ನನಗೆ ಪಿನ್ ಹಾಕೊಂಡಿದ್ದ ಒಂಥರ ಜಾರ್ದಂಗೆ ಆತ ಅದೇ. ಅಲ್ಲ ಕಣ್ರಿ ಭವ್ಯಕ್ಕ, ಇವತ್ತು ಅತ್ತೆ ಕೊಟ್ಟಿ ಸೀರೆನೇ ಉಟ್ಕೋಬೇಕಾ? ಇಲ್ಲ ಮರೆತೆ, ಅದು ಮನೆ ತುಂಬಿಸ್ಕೋತಾರಲ್ಲ, ಮನೆ ತುಂಬಿಸ್ಕೊಂಡು ಆದಮೇಲೆ ಅತ್ತೆ ಬಣ್ಣ ಸೀರೆ ಅಂತ ಅತ್ತೆ ಕೊಡೋ ಸೀರೆ ಉಡ್ಬೇಕು ಅಂತ ಶಾಸ್ತ್ರ ಇರೋದ. ನೀನು ಅತ್ತೆ ಇವತ್ತು ಕೊಟ್ರ ಪಾಪ ಆಸೆ ಮಾಡಿ ಕೊಡ್ತಾರೆ, ಹಂಗಾಗಿ ಉಡ್ಕ ಅಂತ ನಾ ಇದೇ ಸೀರೆ ಉಡ್ಸಿದ್ದೆ. ಪಾಪ ಏನೋ ಆಸೆ ಇರ್ತದಲ್ಲ ಅವ್ರೀಗ, ಹೋಗಲಿ ಬಿಡು. ಹೌದು, ನಾನು ಎಷ್ಟೊಂದು ಸೀರೆ ತಗೊಂಡಿದ್ದೆ ಗೊತ್ತಾ. ಹೀಗೆ ದೇವಸ್ಥಾನಕ್ಕೆ ಹೋಗ್ತಾ ಎಲ್ಲ ಉಟ್ಕೊಂಡು ಹೋಗೋಕ್ಕಾಗ್ತದೆ ಅಂತ ಅದಕ್ಕಂತಾನೆ ಫ್ಯಾನ್ಸಿ ಸೀರೆಗಳು ತಗೊಂಡಿದ್ದೆ. ಅತ್ತೆ ನೋಡಿದ್ರೆ ಈ ಸೀರೆ ಕೊಟ್ಟರು. ಇರಲಿ ಇರಲಿ, ಏನು ದಿನ ಕೊಡಕ್ಕೆ ಹೋಗ್ತಾರ? ನಿನ್ನ ಸೀರೆ ಇಟ್ಕ ಮರೆತಿ, ಬೇಕಾಗ್ತದೆ. ಅಲ್ಲೇ ಅಶ್ವಿನಿ, ದೇವಸ್ಥಾನ ಇಲ್ಲ ದೂರ ಅಂತ ಇಲ್ಲ ಹತ್ರ ಅಂತ ನಿನ್ನ ಗಂಡನ ಹತ್ರ ಕೇಳಿದ್ಯಾ? ಕೇಳಿದೆ, ಇಲ್ಲೇ ಹತ್ರ ಅಂತೆ, ಎಲ್ಲ ಕಾರಲ್ಲಿ ಹೋಗಿ ಬರೋಣ ಅಂತ ಅಂದರು. ಅಮ್ಮ, ನಾನಂಚೂ ಕೆಳಗಡೆ ಹೋಗಿ ಆಟ ಆಡ್ತಾ ಇರ್ಲೇನೆ. ಕಿಟ್ಟ, ಇಲ್ಲಿ ಕರ್ಕೊ ಬರ್ತಾನೆ, ನಿಂಗೆ 1000 ಸಲ ಹೇಳಿನಿ, ಇದೇ ನಮ್ಮೂರಲ್ಲ ಆತ, ಇಲ್ಲಿ ಎಲ್ಲ ನೆಂಟ್ರೆಲ್ಲ ಅದಾರೆ, ಇನ್ನೊಂದು ಚೆಲ್ಲಾಟ ಆಡಬೇಡ ಇಲ್ಲಿ. ಚೆಲ್ ಹುಡುಗ, ತೆಪ್ಪು ನೀರ. ಅಮ್ಮ, ಇದು ಅಶ್ವಿನಿ ಅಕ್ಕನ ಮನೆ ಅಲ್ಲನೇ? ಅಶ್ವಿನಿ ಅಕ್ಕನ ಮನೆ ಅಂದರೆ ನಮ್ಮ ಮನೆಯೇ ಅಲ್ಲ? ಹೂನ ಕಿಟ್ಟ, ಕರೆಕ್ಟಾಗಿ ಹೇಳಿದೆ. ಇದೊಂದು ಭವ್ಯಕ್ಕ. ಅಶ್ವಿನಿ, ನೀ ಸ್ವಲ್ಪ ಸುಮ್ಮನಿರ. ಕಿಟ್ಟ, ಎಲ್ಲೂ ಹೋಗೋದು ಬೇಡ, ನನ್ನ ಜೊತೆನೇ ಈ ತಪ್ಪನಿದ್ರೆ ಇದ್ದೆ. ಪಾಪ ಭವ್ಯಕ್ಕ, ಅಲ್ಲಿ ಹೋಗಿ ಆಟ ಆಡಲಿ, ಅಲ್ಲೆಲ್ಲ ಹುಡುಗರು ಅದಾರಲ್ಲ, ಅವ್ರ ಜೊತೆ ಆಟ ಆಡಲಿ. ಕಿಟ್ಟ, ಹೋಗ ಆಟ ಆಡ್ಕ, ಆದರೆ ಕಾಂಪೌಂಡಿಂದ ಹೊರಗಡೆ ಹೋಗ್ಬೇಡ ಆತ, ಅಲ್ಲೆಲ್ಲ ನಾಯಿ ಇರ್ತವೆ. ಸರಿ ಅಶ್ವಿನಿ ಅಕ್ಕ, ಮಾತಾಡಕ್ಕೆ ಹೋಗ್ತೀನಿ ನಾನು. ಡಂಕನಕನ್ನ ನಿಧಾನ, ಚೆಲ್ಲ ಮಾಡಿದ್ರೆ ಮಾತ್ರ ಮುಖ ಮೂತಿ ನೋಡಿದ್ರೆ ಬಾರಿಸ್ಬಿಡ್ತೀನಿ. ಹೂನೇ ಮರೆತೆ, ಹೇಳಿದೆ ಎಷ್ಟು ಸಲ ಹೇಳ್ತೀಯಾ? ಎಷ್ಟು ಸಲ ಹೇಳಿದ್ರೆ ನಿನ್ನ ಕಿವಿಗೆ ಅವು ಹೋಗಲ್ಲಲ್ಲ. ಅಪ್ಪಂತದ್ದು ಯಾವತ್ತಾರು ಕೇಳಿಯಾ? ಅಮ್ಮ, ಇದು ನಮ್ಮನೆ ಅಲ್ಲ ಅಲ್ಲನೇ, ಬೇರೆಯವ್ರ ಮನೆಗೆ ಬಂದಾಗಲೂ ಹಿಂಗೆಲ್ಲ ನೀ ಬೈಬೇಕಾ? ಯಾಕ ನಮ್ಮನೆ ಯಾಕಲ್ಲ? ಅಶ್ವಿನಿ ಅಕ್ಕನ ಮನೆ ಅಂದ್ರೆ ನಮ್ಮನೇನೆ ಅಂತ ಈಗಷ್ಟೇ ಹೇಳ್ದೆ. ಕಿಟ್ಟ, ನಿಮ್ಮಮ್ಮ ಅವರು ನಿನ್ಗಿಂತ ಸ್ಮಾರ್ಟ್. ಅಯ್ಯೋ ಅಮ್ಮ, ಹೋಗ್ಬತ್ತೀವಿ ಕಣ ಆಟಕ್ಕೆ. ಆದ್ರೆ ಕಿಟ್ಟ, ನಿನ್ನ ಡ್ರೆಸ್ ಮಾತ್ರ ಸಖತ್ತಾಗಿದೆ ಕಣ, ಮದುವೆ ಮನೇಲೂ ಅಷ್ಟೇ ಸಖತ್ತಾಗಿ ಕಾಣಿಸ್ತಿದ್ದೆ. ಅಯ್ಯೋ ಅಶ್ವಿನಿ, ನೀನು ಇಷ್ಟು ಬಟ್ಟೆ ಅಂಗಡಿ ತಿರುಗಿಯೋ ಇಲ್ಲ ಗೊತ್ತಿಲ್ಲ. ಇವನು ಅಶ್ವಿನಿ ಅಕ್ಕನ ಮದ್ವೆಗೆ ಆ ಬಟ್ಟೆ ಹಾಕಬೇಕು ಈ ಬಟ್ಟೆ ಹಾಕಬೇಕು ಅಂತ ಏನು ಸ್ವಲ್ಪ ಖರ್ಚು ಮಾಡ್ಯಾನ. ನಿನ್ನ ಮಹೇಶ್ ಮಾವ ಏನು ಬೈತಿದ್ರು, ಕೊನೆಗೆ ಅವನ ಅಜ್ಜಿ ಪಾಪ ದುಡ್ಡಿದ್ದರು ಕೊಡಿಸಿದ್ದು. ಆಗಲಿ ಅಲ್ಲಣ್ಣ ಕಿಟ್ಟ? ಸರಿ, ನಾನೀಗ ಆಟ ಆಡಕ್ಕೆ ಹೋಗ್ತೀನಿ. ಅಲ್ಲ ಕಣ, ಈಗ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೊರಡಕ್ಕೂ ಕೆಳಗಡೆ ಬರ್ತೀವಿ ಎಲ್ಲರೂ, ಅಷ್ಟೊತ್ತಿಗೆ ನೀನು ಅಲ್ಲೇ ಇರಬೇಕು. ಎಲ್ಲರೂ ಅತ್ಲಾಗಿತ್ಲಾಗ ಹೋಗಿದ್ರೆ ಯಾರಾದರೆ ಯಾರಿಲ್ಲ ಅಂತಲೂ ನೋಡಿದೆ ಮಕ್ಕ ಹೊಡಿತೀನಿ, ನೋಡ್ತೀರಿ ಮಾತ್ರ. ಸರಿ ಅಮ್ಮ. ಅಲ್ಲೇ ಅಶ್ವಿನಿ, ಈಗ ಬಟ್ಟೆ ಬರಿ ಎಲ್ಲ ನಿನ್ನ ಕಬೋರ್ಡಲ್ಲಿ ಜೋಡಿಸ್ಕೋತೀಯ ಈಗಲೇ, ಇಲ್ಲ ಆಮೇಲೆ ಜೋಡಿಸ್ಕೋತೀಯ? ಮನೇಲಿ ಏನೋ ಸ್ವಲ್ಪ ಇಟ್ಟಿಯಾ? ತಗೋಬರವದವ? ಮನೇಲಿ ಸ್ವಲ್ಪ ಬಟ್ಟೆ ಅದಾವ ಭವ್ಯಕ್ಕ, ಆದರೆ ಇಲ್ಲಿರೋ ಈಗ ಜೋಡಿಸ್ಕೋತೀನಿ. ಸರಿ, ಹಂಗಾರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಸಂಜೆ ಅಷ್ಟೊತ್ತಿಗೆ ಪುರ್ಸೊತ್ತಾಗ್ತೀವಲ್ಲ, ಆಗ ಜೋಡ್ಸೋಣ ಆತ ಇಬ್ಬರ. ಅಲ್ಲ, ನಾನು ಹೇಮಂತ್ ಹತ್ರ ಹೇಳ್ತಿದ್ದೆ, ನೀವು ಇನ್ನೆಲ್ಲಿ ಬರೋಕ್ಕೆ ಹೋಗ್ತೀರಾ, ಈಗ ಬಂದಿರಲ್ಲ, ಇಲ್ಲೆಲ್ಲಾರು ಏನಾರು ಫೇಮಸ್ ಇರೋ ಪ್ಲೇಸ್ನ ಎಲ್ಲ ನೋಡ್ಕೊಬರೋಣ ಅಂದೆ. ಹೇಮಂತ್ ಸರಿ ಅಂತ ಅಂದರು. ಅಯ್ಯೋ ಮರೆತಿ, ಫಸ್ಟೆಲ್ಲ ನೀವು ಸರಿ ಮಾಡ್ಕ, ನಾವು ಬರೋದೆಲ್ಲ ಇದ್ದಿದ್ದೆ. ಇನ್ನು ಈಗ ಮನೆ ಮಗಳೇ ನಿಲ್ಲಿ ಕೊಡ್ಕೊಂಡು ಬರದೇ ಇರ್ತೀವಾನೆ, ಇನ್ನು ಕಿಟ್ಟ ರಜೆ ಎಲ್ಲ ಇದ್ದಾಗ ಬರ್ತೀವಿ. ನೀನು ಅದಕ್ಕೆಲ್ಲ ಏನು ಇದು ಮಾಡಬೇಡ, ಮೊದಲು ಇಲ್ಲೆಲ್ಲ ಸರಿ ಮಾಡ್ಕೊಳ್ಳೋಣ. ಭವ್ಯಕ್ಕ, ನೀವೆಲ್ಲ ಗೊತ್ತಾ ಹೋಗ್ತಾ ಇರಬೇಕು ಆತ. ಮತ್ತೆ ಬರದೇ ಇರ್ತೀವ? ನೀನು ಅಷ್ಟೇ ಅಶ್ವಿನಿ, ಈಗ ಎಲ್ಲರ ಹತ್ರ ಹೊಂದ್ಕೋಬೇಕು ಘನಾಗಿ. ಹೊಂದ್ಕೊಳೋದಂದ್ರೆ ನೀನು ಅತ್ತೆ ಪಾಪನೇ ಅನಿಸ್ತಾರೆ. ಏನಾರು ಒಂಚು ಹೇಳಿದ್ರು ಅಷ್ಟೇ, ಭಾರಿ ಮನ್ಸಿಗೆ ತಗೊಳಕ್ಕೆ ಹೋಗಬೇಡ ಆತ. ಒಂದು ಸ್ವಲ್ಪ ಟೈಮು ನೀನೇ ಒಂಚು ಅಡ್ಜಸ್ಟ್ ಆಗ್ತಾ ಹೋಗ, ಆಮೇಲೆಲ್ಲ ಸರಿ ಆಗ್ತದೆ. ನೀನು ಅಷ್ಟೇ ಪಾಪ, ಹುಡುಗಿ ಪಾಪ ಅದೇ, ಏನಾರು ಒಂಚು ದುಡುಕು ಬುದ್ಧಿಲ್ಲ ಅಂತದಾರು ಮಾತಾಡಿದ್ರೆ ಸಹಿಸ್ಕೋಬೇಕು. ಆಮೇಲೆ ಇಲ್ಲಿ ನಿಮ್ಮ ಮನೆಯಲ್ಲಾರು
ಒಬ್ಬನ ಜೊತೆ ಮಾತ್ರ ಇದ್ದಿದ್ದ. 4 ಜನ ಜೊತೆ ಹೊಂದ್ಕೊಳಕ್ಕೆ ನಿಂಗೆ ಅಷ್ಟು ಅಭ್ಯಾಸ ಇಲ್ಲ. ಆಗ ಒಂಚೂರು ಹೊಂದ್ಕೊತಿರ್ಬೇಕು. ಆಮೇಲೆ ಅಂತದಾರು ಹೇಳಿದ್ರೆ ಎಲ್ಲ ಬಾರಿ ಸಿಟ್ಟು ಮಾಡೋದು, ಎದುರತ್ರ ಕೊಡೋದು ಎಲ್ಲ ಮಾಡಕ್ಕೆ ಹೋಗ್ಬೇಡ ಆಯ್ತಾ? ಹ್ಞೂ ಭವ್ಯಕ್ಕ, ನಾನು ಅಷ್ಟೇ. ಅದೇ ಇವ್ರು ನಮ್ಮ ಮಾವ ತೀರ್ಕೊಂಡ್ಮೇಲೆ ಹೇಮಂತು ಸರಿಯಾಗಿ ನನ್ನ ಹತ್ರ ಮಾತಾಡ್ತಿಲ್ಲ. ನಂಗೆ ಮದುವೆ ಆಗೋಕ್ಕೆ ಒಂಥರ ಹೆದರಿಕೆ ಅನ್ಸೋದು. ಈಗ ನೋಡಿದ್ರೆ ಒಳ್ಳೆ ಖುಷಿ ಆಗ್ತದೆ. ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ. ಹ್ಞೂ, ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ನೀನು ಅಷ್ಟೇ ಒಂಚೂರು ಹೊಂದ್ಕೋಬೇಕು. ಹ್ಞೂ, ಮತ್ತು ಮನೆ ಕೆಲಸಕ್ಕೆಲ್ಲ ಜನ ಬರ್ತಾರಂತಲ್ಲ. ಕಸ ಗುಡಿಸ್ನೆಲ್ಲ ಒರೆಸಿ ಪಾತ್ರೆ ಬಟ್ಟೆ ಎಲ್ಲ ತೊಳೆದು ಯಾರೋ ಒಂದು ಹಿಂಗೆ ಸೋತದಂತೆ. ಆಮೇಲೆ ಹುಡುಗಿಗೊಬ್ಬರು ಬರ್ತಾರಂತೆ. ನಿಂಗೇನು ಕೆಲಸ ಇಲ್ಲ, ಹಾಗಂತ 3 ಕ್ವಾಣೆಲ್ಲ ಇರಬೇಡ. ನೀನು ಅತ್ತೆ ಜೊತೆನೇ ಇರು, ಮಾತಾಡು, ಕತೆ ಆಡು, ಕೇಳ್ತೀರಿ ಅಂತದಾರು ಮಾಡ್ಬೇಕನೋ ಅಂತ. ಚುರುಪಾರು ಹೋಗಿ ಅದು ಇದು ಮಾಡ್ತೀರತ್ತಾ? ಹ್ಞೂ ಸರಿ ಭವ್ಯಕ್ಕ. ಹಾಯ್ ಅದಕ್ಕೆ. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ. ಹೋ ಹಿಮಾ, ನಾ ಬಂದಿದ್ದು ನೋಡಲೇ ಇಲ್ಲ. ಇಟ್ಲಕ್ಕೆ ತಿರ್ಕೊ ಅಶ್ವಿನಿ ಜೊತೆ ಮಾತಾಡ್ತಿದ್ನಾ, ನೋಡಲೇ ಇಲ್ಲ ನಾನು. ಹೇ ಇರಲಿ ಆಂಟಿ, ನೀವು ನಮ್ಮ ಮನೆಗೆ ಎಷ್ಟು ಅಲ್ಲ, ಯಾಕೆ ನಿಂತ್ಕೊಂಡಿದ್ದೀರಾ? ಕುತ್ಕೊಳ್ಳಿ. ಹಾಂ, ನಾ ಹೇಳಿದೆ ಕುತ್ಕೊಳ್ಳಿ ಅಂತ, ಅವರೇ ನಿಂತ್ಕೊಂಡ್ರು. ನೀನು ಅಷ್ಟೇ ಹಿಮಾ, ಚೆನ್ನಾಗಿ ಕಾಣಿಸ್ತಿದೀಯ. ಅಲ್ಲ ಅದಕ್ಕೆ, ಈ ಸಾರಿ ಅಮ್ಮಂತಾನೆ, ಈ ಸಾರಿ ಯಾಕೆ ಉಟ್ಕೊಂಡಿದ್ದೀರಾ? ನಿಮ್ಮ ಹತ್ರ ಬೇರೆ ಯಾವುದು ಹೊಸದಿರಲಿಲ್ವಾ? ಇಲ್ಲ, ನಿಮ್ಮ ಅಮ್ಮನ ಕೊಟ್ಟರು ಉಡಕ್ಕಂತ ಅದಕ್ಕೆ ಉಡ್ಸಿದ ಅದೇ ಸೀರೆ. ಅದಿಯಪ್ಪ ಅದ್ರ ಹತ್ರ ಸುಮಾರು ಸೀರೆ ಅದಾವೆ. ಅಯ್ಯೋ, ನಮ್ಮಮ್ಮಗೊಂದು ಬುದ್ಧಿನೇ ಇಲ್ಲ. ಏನು ಕೊಟ್ಟರೋ ಏನೋ ಈ ಸಾರಿನ. ಇದು ಹಳೇ ಸಾರಿ ಆಂಟಿ, ನಿಮ್ಗಾರು ಗೊತ್ತಾಗ್ಲಿಲ್ವಾ? ಹಾಂ, ಅವರೇನೋ ಆಸೆ ಮಾಡಿಕೊಟ್ರಲ್ಲ, ಹಂಗಾಗಿ ಉಡಿಸ್ದೆ. ಅಯ್ಯೋ ದೇವ್ರೆ, ನಮ್ಮಮ್ಮ ಒಂದು ಏನಾರಾಗಲಿ, ಈ ನೆಪದಲ್ಲಾರು ನಾನು ನಮ್ಮ ಅತ್ತಿಗೆ ಮ್ಯಾಚಿಂಗ್. ಓ ಹೌದಲ್ಲ, ನಮ್ಮ ಅಣ್ಣ ಎಲ್ಲ ನಿಮ್ಮನಿಗೆ ನೋಡಿದ್ರೆ ಕಳೆದು ಹೋಗ್ಬಿಡ್ತಾನೆ. ನೀವೆಲ್ಲ ರೆಡಿಯಾಗಿದ್ದರೆ ಕೆಳಗಡೆ ಬರ್ತೀರಾ? ಅಣ್ಣನೂ ರೆಡಿಯಾಗಿದ್ದಾನೆ, ದೇವಸ್ಥಾನಕ್ಕೆ ಹೋಗಿ ಬರೋಣ, ಮತ್ತೆ ಲೇಟ್ ಆಗುತ್ತೆ. ಆಮೇಲೆ ಅದಕ್ಕೆ ನೀವೆಲ್ಲ ಈವ್ನಿಂಗ್ ಎಲ್ಲ ಹೋಗಬೇಕು, ಇವ್ರನ್ನೆಲ್ಲ ಕರ್ಕೊಂಡು ಅಂದ್ರಂತಲ್ಲ, ಅದಕ್ಕೆ ಅಣ್ಣ ಅಲ್ಲಿಗೆ ಹೋಗಿ ಬರೋಣ ಅಂದಿದ್ದಾನೆ. ಅದಕ್ಕೆ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಎಲ್ಲ ಹೋಗೋಣ. ಅಯ್ಯೋ ಬೇಡ ಕಣಪ್ಪ, ಈ ಅಶ್ವಿನಿಗೊಂದು ಬುದ್ಧಿನೇ ಇಲ್ಲ. ಇರಲಿ ಆಂಟಿ, ನೀವಿನ್ನು ಯಾವಾಗ ಬರ್ತೀರಾ? ಇಷ್ಟು ದೂರ ಬಂದಿದ್ದೀರಾ, ಇಲ್ಲಿರೋ ಫೇಮಸ್ ಪ್ಲೇಸಸ್ನೆಲ್ಲ ನೋಡ್ಕೊಂಡು ಹೋದರೆ ಆಯಿತು. ಹ್ಞೂ ಭವ್ಯಕ್ಕ, ಹಾಗೆ ಮಾಡೋಣ. ಸರಿ, ಹಂಗಾರೆ ಅವರೆಲ್ಲ ಕಾಯ್ತಾ ಇದ್ದಾರೆ ಏನಾ? ಬಾ ಅಶ್ವಿನಿ, ನಾವು ಕೆಳಗಡೆ ಹೋಗೋಣ. ಹಾಂ ಆಂಟಿ, ಬನ್ನಿ. ನಿಮ್ಮ ಮಗನೂ ಕೆಳಗಡೆ ಅಲ್ಲಿ ನನ್ನ ಕಸಿನ್ಸ್ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ, ಅವ್ನು ಅಲ್ಲೇ ಹಾಗೆ ಕರ್ಕೊಂಡು ಹೋಗೋಣ ಬನ್ನಿ. ಹಾಂ, ಹೇಳಿದ್ದು ಕೇಳಲ್ಲ, ಕುಣಿತೀನಿ ಅಂತಾನೆ. ಅಯ್ಯೋ ಆಂಟಿ, ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡೋದಲ್ವಾ, ನೀವು ಹಾಗೆ ಮಾಡಿರ್ತೀರ. ನಿಮ್ಮಮ್ಮ ಕೇಳಿ ಹೇಳ್ತಾರೆ. ಸರಿ ಬನ್ನಿ. ಅಲ್ಲ ಅಶ್ವಿನಿ ಬಾ.